ಎಕ್ಸೆಲ್ ಟೆಕ್ನೋ ಸ್ಕೂಲ್, ಗುರುವಾಯನಕೆರೆ, ವೇಣೂರು. ಅಡ್ಮಿಷನ್ ಓಪನ್ ನೌ. ಮಹಾರಾಷ್ಟ್ರದ ಬಾರಾಮತಿಯಲ್ಲಿ ನಡೆದಂಥ ಈ ಒಂದು ದುರಂತ ಏನಿದೆ, ಒಂದು ರೀತಿಯಾಗಿ ಅರಗಿಸ್ಕೊಳ್ಳೋದಕ್ಕೆ ಆಗದೇ ಇರುವಂಥ ಒಂದು ಸಂಗತಿ. ಒಬ್ಬ ರಾಜಕಾರಣಿ, ಒಬ್ಬ DCM ಅನ್ನು ಕಳ್ಕೊಂಡಿದ್ದೀವಿ ಅಂತ ಹೇಳೋದಕ್ಕಿಂತ ಒಂದು ರೀತಿಯಾಗಿ ಒಬ್ಬ ಒಳ್ಳೆ ಮನುಷ್ಯನನ್ನು ಇವತ್ತು ಮಹಾರಾಷ್ಟ್ರ ರಾಜಕೀಯ ಕಳೆದುಕೊಂಡಿದೆ, ಈ ದೇಶ ಕಳೆದುಕೊಂಡಿದೆ. ಇದರ ಕುರಿತಾಗಿ ಮಾತನಾಡೋದಕ್ಕೆ ಮೋಹನ್ ಚಿತಾಲೆ ಅವರಿದ್ದಾರೆ ನಮ್ಮೊಟ್ಟಿಗೆ, ನಿವೃತ್ತ ವಾಯುಸೇನಾಧಿಕಾರಿಗಳು. ಸರ್ ನಮಸ್ತೆ. ಫ್ರೇಮ್ ಕರೆಕ್ಟ್ ಇಡಬೇಕಂತ ಸರ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ಸರ್? ಈಗ ಒಂದು ದುರಂತದಲ್ಲಿ ಹಲವಾರು ಕಾನ್ಸ್ಪಿರಸಿ ಥಿಯರಿಗಳಿದ್ದಾವೆ ಸರ್. ಅಂದರೆ ಒಂದು ಕಡೆ ಫ್ಲೈಟ್ನ ಟೆಕ್ನಿಕಲ್ ಎರರ್ಸ್ ಇದೆ ಅಂತ ಹೇಳ್ತಾರೆ, ಮತ್ತೊಂದು ಕಡೆಯಲ್ಲಿ ಪೈಲಟ್ಗಳಿಂದ ಆದಂಥ ಒಂದು ದುರಂತ ಅಂತ ಹೇಳ್ತಿದ್ದಾರೆ. ಸೊ ಇಂಥ ಸಂದರ್ಭದಲ್ಲಿ ಸರ್ ಯಾವ ರೀತಿ ಪಾಸಿಬಿಲಿಟಿ ಇರಬಹುದು ಅಂತ ಈ ಥರದ ಒಂದು ಕ್ರ್ಯಾಶ್ಗೆ? ನಮಸ್ಕಾರ. ನೋಡಿ, ಈ ಏರ್ಕ್ರಾಫ್ಟು ಬೆಳಗ್ಗೆ 7:28 ಇಲ್ಲ 7:29ಕ್ಕೆ ಟೇಕ್ ಆಫ್ ಆಗಿದೆ ಮುಂಬೈಯಿಂದ. ಮರಾಠವಾಡ ಏರಿಯಾ ಕ್ರಾಸ್ ಮಾಡಿ ಬಾರಾಮತಿ ಹತ್ರ ಬರಬೇಕಾದ್ರೆ ಡಿಸೆಂಡಿಂಗ್, ಅಂದರೆ ಲ್ಯಾಂಡಿಂಗ್ಗೆ ಡಿಸೆಂಡ್ ಅಂತ ನಾವು ಏರ್ಫೋರ್ಸ್ ಲ್ಯಾಂಗ್ವೇಜ್ನಲ್ಲಿ ಹೇಳ್ತೀವಿ. ಡಿಸೆಂಡಿಂಗ್ ಮಾಡಬೇಕಾದ್ರೆ ಅವರು OR 27 ಅಂತ ಒಂದು ಏರಿಯಾ ಇರ್ತದೆ, ಒಂದು 27 ಅಂತ ಇರ್ತದೆ, ಒಂದು 29 ಇರ್ತದೆ. ಅವ್ರಿಗೆ OR 27ಗೆ ಪರ್ಮಿಷನ್ ಕೊಡಲಾಗಿತ್ತು ಲ್ಯಾಂಡಿಂಗಿಗೆ. ಆದರೆ ಇನ್ನೂ ಬ್ಲ್ಯಾಕ್ ಬಾಕ್ಸ್ ಸಿಗಲಿಲ್ಲ. ಬ್ಲ್ಯಾಕ್ ಬಾಕ್ಸ್ ಸಿಕ್ಕ ಮೇಲೇ ಇದ್ರದ್ದು ಇನ್ವೆಸ್ಟಿಗೇಷನಲ್ಲಿ ಗೊತ್ತಾಗ್ತದೆ ಎಕ್ಸಾಕ್ಟ್ ರೀಸನ್ ಏನಂತ. ಲ್ಯಾಂಡಿಂಗ್ ಮಾಡಬೇಕಾದ್ರೆ ಅವ್ರಿಗೆ ದಿಟ್ಟು ಮಂಜಿನಿಂದ ಏನೂ ಕಾಣಲಿಲ್ಲ. ಅದಕ್ಕೆ ಆ ಏನು ಏರ್ ರೂಟ್ ಇರ್ತದ, ಏರ್ ರೂಟ್ ಡೈವರ್ಟ್ ಮಾಡಿ ಯಾವುದೋ ಒಂದು ಹೊಲ ಗದ್ದೆಯಲ್ಲಿ ಇದು ಲ್ಯಾಂಡ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದೆ. ಆ ಲ್ಯಾಂಡ್ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕಾದ್ರೆ ನಾವು ಏನು ಕಾರ್ಗಳಿಗೆ, ಟ್ರಕ್ಗಳಿಗೆ ಡೀಸೆಲ್ ಪೆಟ್ರೋಲ್ ಯೂಸ್ ಮಾಡ್ತೇವಲ್ಲ, ಹಾಗೆ ಈ VSR ಏರ್ಕ್ರಾಫ್ಟ್ಗೆ ATF ಅಂತ ಫ್ಯೂಯಲ್ ಇರ್ತದೆ, ಏವಿಯೇಷನ್ ಟರ್ಬೈನ್ ಫ್ಯೂಯಲ್ ಅಂತ. ನಾವು ಸಾಮಾನ್ಯ ಕನ್ನಡಿಗರಿಗೆ ಎಕ್ಸ್ಪ್ಲೇನ್ ಮಾಡಿ ಹೇಳಬೇಕಂದ್ರೆ, ಏವಿಯೇಷನ್ ಟರ್ಬೈನ್ ಫ್ಯೂಯಲಿನ ಸ್ಟ್ರೆಂತು ನಾರ್ಮಲ್ ಡೀಸೆಲ್ ಪೆಟ್ರೋಲ್ಗಿಂತ 100 ಪಟ್ಟು ಜಾಸ್ತಿ ಇರ್ತದೆ. ಯಾಕಂದರೆ ಥ್ರಸ್ಟ್ ತೊಗೊಂಡು ಏರ್ಕ್ರಾಫ್ಟ್ ಫ್ಲೈ ಮಾಡಬೇಕಾದ್ರೆ ಅಷ್ಟು ಎನರ್ಜಿ ಪವರ್ ಏರ್ಕ್ರಾಫ್ಟಿಗೆ ಬೇಕಾಗ್ತದೆ. ಅದು ಮಾಡಬೇಕಾದ್ರೆ, ಅದು ಲ್ಯಾಂಡ್ ಆಗಬೇಕಾದ್ರೆ ಕ್ರ್ಯಾಶ್ ಆದಾಗ ATF ಟ್ಯಾಂಕ್ ಏನಿರ್ತದೆ ವಿಮಾನದ ಕೆಳಗಡೆ, ಅದಕ್ಕೆ ಟಚ್ ಆಗಿದೆ. ಟಚ್ ಆಗಿ ಏರ್ಕ್ರಾಫ್ಟ್ ಬ್ಲೋನ್ ಇನ್ ಪೀಸಸ್ ಆಗಿ ಬೆಂಕಿ ಬಂದಿದೆ. ಆ ವಿಜುವಲ್ಸ್ನಲ್ಲಿ ತೋರಿಸ್ತಾ ಇದ್ದೀರಾ ನೋಡಿ ನೀವು, ಆ ಥರ. ಆ ಪೀಸಸ್ ಆಗಬೇಕಾದ್ರೆ ಇವು ಎಲ್ಲ ಬಾಡಿಗಳು 5-6 ಇನ್ನೂ ಕನ್ಫರ್ಮ್ ಇಲ್ಲ, ಇನ್ಕ್ಲೂಡಿಂಗ್ ಹಾನರಬಲ್ DCM ಆಫ್ ಮಹಾರಾಷ್ಟ್ರ, ಇವು ಸುಟ್ಟು ಹೋಗಿ ಕರಗಲೆ ಕಲ್ಲಾದಂಗೆ ಆಗಿರ್ತವೆ. ಇನ್ನು ಇವು ಬಾಡಿ ಐಡೆಂಟಿಫೈ ಮಾಡ್ಲಿಕ್ಕೆ ಒಂದು ಪ್ರೊಸೀಜರ್ ಇದೆ. ಆ ಪ್ರೊಸೀಜರ್ ಹೆಸರು DNA ಟೆಸ್ಟ್. ಇದೇ ಅಜಿತ್ ಪವಾರ್ ಅವರ ಬಾಡಿ, ಇದೇ ಗನ್ಮ್ಯಾನಿನ ಬಾಡಿ. ಅಂದರೆ ಎಂಥ ದುರ್ದೈವಿ ದುರಂತ ನೋಡಿ. ನಾವು ಗುಜರಾತ್ ಏರ್ಕ್ರಾಫ್ಟ್ ಆದಾಗೂ ಕೂಡ ಹಾಗೆ ಬಾಡಿಗಳು ಹೊರಗಡೆ ಬಂದಿದ್ವು. ಈಗ ಅವ್ರು ವಿಜುವಲ್ಸ್ ತೋರಿಸ್ತಾ ಇಲ್ಲ, ಯಾಕಂದರೆ ಬಾಡಿ ತೋರಿಸ್ಲೂಬಾರ್ದು. ಯಾಕಂದರೆ ಶರದ್ ಪವಾರಿನ ಅಣ್ಣನ ಮಗ ಆದ ಅಜಿತ್ ಪವಾರ್ ಅವರು ಒಂದು ಮೇಧಾವಿ ರಾಜಕಾರಣಿ. ನಾನು ಮಹಾರಾಷ್ಟ್ರ ಇಲೆಕ್ಷನ್ನಲ್ಲಿ ಅವ್ರ ಜೊತೆ NDA ಸಲುವಾಗಿ ಕೆಲಸ ಮಾಡಬೇಕಾದ್ರೆ 8-10 ಸತಿ ಅವ್ರ ಹತ್ರ ನಿಷ್ಠುರವಾಗಿ ಮಾತಾಡೋರು. ಆದರೆ ಇದ್ದಂಗೆ ಮಾತಾಡೋರು. ನಮ್ಮ ಬಯಲ್ಸೀಮೆ ಭಾಷೆಗೆ ಹೇಳ್ತೇವಲ್ಲ, ಇದ್ದಂಗೆ ಹೇಳಿದ್ರೆ ಎದಕ್ಕೆ ಬಂದು ಒದ್ದ ಅಂತೇಳಿ. ಆದರೆ ಈ ಕೆಲಸ ಆಗೋದಿದ್ರೆ ಆಗ್ತದೆ ಅಂತ ಹೇಳ್ತಿದ್ರು, ಆಗಿಲ್ಲ ಅಂದರೆ ಆಗೋದಿಲ್ಲ ಅಂತ ಹೇಳ್ತಿದ್ರು. ಆದರೆ ಒಂದು ಥರ ಅವ್ರದ್ದು ನಿಷ್ಠುರ ಸ್ವಭಾವ ಇದ್ರೂ ಕೂಡ ಒಳ್ಳೆ ವ್ಯಕ್ತಿತ್ವ ಅವ್ರದ್ದು. ಆನಂತರ ಮಂತ್ರಾಲಯಕ್ಕೆ, ಮುಂಬೈಯ ಮಂತ್ರಾಲಯ ಅಂತ ಏನು ವಿಧಾನಸಭೆ ಇದೆಯಲ್ಲ, ಮುಂಬೈಗೆ ಮಂತ್ರಾಲಯ ಅಂತದೆ. ಮಂತ್ರಾಲಯಕ್ಕೆ 8 ಗಂಟೆಗೆ ಬೆಳಿಗ್ಗೆ ಬಂದವರು ರಾತ್ರಿ 11 ಗಂಟೆವರೆಗೂ ಜನಪದ ಕಾಳಜಿಯಿಂದ ಕೆಲಸ ಮಾಡೋರು. ಇರಿಗೇಷನ್ ಡಿಪಾರ್ಟ್ಮೆಂಟ್ ಕೇಳಿ, ಸಹಕಾರಿತಾ ಮಂತ್ರಾಲಯ ಕೇಳಿ, ಹೋಮ್ ಮಿನಿಸ್ಟರ್ ಕೇಳಿ, ಈಗ ಸದ್ಯಕ್ಕೆ ಫೈನಾನ್ಸ್ನಲ್ಲಿ ತುಂಬ ಎಕ್ಸ್ಪರ್ಟ್ ಅವರು. ಆಮೇಲೆ ಬಜೆಟ್ ಮಂಡನೆ ಮಾಡಬೇಕಾದ್ರೆ ಸರ್ವಸ್ಪರ್ಶಿ ಸರ್ವವ್ಯಾಪಿ ಬಜೆಟ್ ಏನು ಮಹಾರಾಷ್ಟ್ರದ ಮರಾಠಿಲಿ ಅಂತಾರೆ, ಆ ಥರ ಬಜೆಟನ್ನು ರೈತರ ಪರ, ಕೂಲಿ ಕಾರ್ಮಿಕರ ಪರ ಇಡೋರು. ನನಗೆ ತುಂಬ ಹತ್ತಿರದ ಸಂಬಂಧ. ಆಮೇಲೆ ಕೆಲವೊಂದು ರಾಜಕೀಯ ಡಿಸ್ಕಷನ್ ಕೂಡ ನಾನು ಅವ್ರ ಜೊತೆ ಮಾಡ್ತಾ ಇದ್ದೆ. ಆದರೆ ಶರದ್ ಪವಾರ್ ಅವ್ರ ಜೊತೆ ಅವ್ರದ್ದೇನು ಸಂಬಂಧ ಕಳ್ಕೊಂಡ ಮೇಲೂ ಕೂಡ ನಾನು ಅಜಿತ್ ಪವಾರ್ ಅಂದರೆ ಏನಂತ ಮಹಾರಾಷ್ಟ್ರ ಇಲೆಕ್ಷನ್ನಲ್ಲಿ ತೋರಿಸಿ ಸದ್ಯಕ್ಕೆ ಅವರು ಡೆಪ್ಯೂಟಿ CM ಆಗಿ ಕೆಲಸ ಮಾಡ್ತಾಯಿದ್ರು. ಪಾಪ ಬಾರಾಮತಿಯಲ್ಲಿ ಹುಟ್ಟಿದವರು ಬಾರಾಮತಿಯಲ್ಲಿ ಮಣ್ಣು ಹಾಕ್ತಾರೆ ಅಂತಂದರೆ ಅದೆಂಥ ದುರ್ದೈವದ ಸಾವು ಅಜಿತ್ ಪವಾರ್ ಅವ್ರದ್ದು. ಅವ್ರಿಗೆ ನಾನು ಶ್ರದ್ಧಾಂಜಲಿ ಅರ್ಪಿಸ್ತಾ ಇದ್ದೇನೆ. ಜೊತೆಗೆ ನಂದೊಂದು ಪ್ರಶ್ನೆ ಬೇರೆ ಬೇರೆ ಚಾನಲ್ಗಳಿಗೆ ಕೂಡ ನಾನು ಕೇಳ್ತಾ ಇದ್ದೇನೆ.
ಈ ಥರ ವಿಮಾನ ದುರಂತಗಳು ಆಗ್ತಾನೇ ಇದ್ದಾವೆ. ಕಳೆದ 2 ವರ್ಷದಲ್ಲಿ ನಾವು 5-6 ನೋಡಿದ್ದೇವೆ. ಈ ಕಂಪ್ನಿಗಳು ಟಾಮ್ ಡಿಕ್ ಹ್ಯಾರಿ ಯಾರೂ ಕೂಡ ವಿಮಾನನ ದುಡ್ಡಿದ್ದವ್ರು ಖರೀದಿ ಮಾಡ್ತಾರೆ, ಮನಸ್ಸಿಗೆ ಬಂದಂಗೆ ವಾಪಸ್ತಾರೆ. ನನಗೆ ಅಜಿತ್ ಪವಾರ್ ತಿರ್ಕೊಂಡದ ಬಗ್ಗೆ ತುಂಬ ನೋವಿದೆ. ಆದರೆ ಒಂದು ವಿಚಾರ ಮಾಡಿ ಸರ್, ಇದೇ ಏರ್ಕ್ರಾಫ್ಟು ಏನಾದರೂ ಹಳ್ಳಿ ಮೇಲೆ ಬಿದ್ದಿದ್ರೆ ಆ ಹಳ್ಳಿ ಪೂರ ಸುಟ್ಟು ಹೋಗ್ತಿತ್ತು, ಎಷ್ಟು ಜೀವಿತ ಹಾನಿ ಆಗ್ತಿತ್ತು. ಅದಕ್ಕೆ ಒಂದು ಲೋಕಸ್ ಸ್ಟ್ಯಾಂಡಿ ಬೇಕು, ಒಂದು ಮಾಡ್ರೇಟರ್ ಬೇಕು, ಒಂದು ಏವಿಯೇಷನ್ ಮಿನಿಸ್ಟ್ರಿ ಆಯಿತು, ಇಲ್ಲ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ಆಯಿತು, ಇಲ್ಲ DGCA ಆಯಿತು. ಒಂದು ಸ್ಟ್ರಿಂಜೆಂಟ್ ರೂಲ್ ಮಾಡಿ ಇಂಥ ಏರ್ಕ್ರಾಫ್ಟ್ಗಳೇ ಹಾರಬೇಕು, ಇಂಥ ಏರ್ಕ್ರಾಫ್ಟ್ಗಳೇ ಸರ್ವಿಸಿಬಿಲಿಟಿ ಇರಬೇಕು. ಇದನ್ನು ಯಾರು ಚೆಕ್ ಮಾಡಿದ್ರೆ, ನಿಮ್ಮ HAL ಏರ್ಪೋರ್ಟಿಗೆ ಹೋದರೆ, ಇಲ್ಲ ಬೆಂಗಳೂರಿನ ಇನ್ನೊಂದು ಪ್ರೈವೇಟ್ ಇದು ಇದೆ, ಅಲ್ಲಿ ಈ ಏರ್ಕ್ರಾಫ್ಟ್ಗಳು ನಿಮ್ಗೆ ಸಿಗ್ತವೆ. ನೀವು ಏನಾದರೂ ನಿಮ್ಮ ಟೀಮನ್ನು ಕಳಿಸಿ ಸರ್ವೆ ಮಾಡಿದರೆ ಅದ್ರ ಸರ್ವಿಸಿಬಿಲಿಟಿ ಎಷ್ಟಿದೆ ಅಂತ ನಿಮಗೇನೆ ಆಶ್ಚರ್ಯ ಅನ್ನಿಸ್ತದೆ. ಇಲೆಕ್ಷನ್ ಟೈಮಿಗೆ ಈ ತರದ ಒಂದು ಏರ್ಕ್ರಾಫ್ಟ್ಗಳು ಅಂದ್ರೆ VVIPಗಳು ಬಳಸುವಂಥ ಏರ್ಕ್ರಾಫ್ಟ್ಗಳಿಗೆ ಆ ಚೆಕ್ ಲಿಸ್ಟ್ಗಳು ಖಂಡಿತವಾಗ್ಲೂ ಇರಬೇಕು. ಅಂದರೆ ಒಂದು ನಾರ್ಮಲ್ ಕಮರ್ಷಿಯಲ್ ಫ್ಲೈಟ್ಗೆ ಯಾವ ಥರದ ಒಂದು ಚೆಕ್ ಲಿಸ್ಟ್ ಇರುತ್ತೋ, ಪ್ರತಿಯೊಂದನ್ನು ಕೂಡ ಒಂದು ಸಣ್ಣ ಸ್ಕ್ರೂನಿಂದ ಹಿಡಿದು ಎಲ್ಲವನ್ನು ಕೂಡ ಚೆಕ್ ಮಾಡ್ತಾರೋ, ಅದೇ ಥರ ಈ ಒಂದು ಕಮರ್ಷಿಯಲ್ ಅಥವಾ ಚಾರ್ಟೆಡ್ ಫ್ಲೈಟ್ಗಳಿಗೂ ಕೂಡ ಈ ಥರದ ಒಂದು ಚೆಕ್ ಲಿಸ್ಟ್ ಖಂಡಿತವಾಗಲೂ ಅಗತ್ಯತೆ ಇದೆ. ಬಟ್ ಅದು ಮಾಡುವಂಥ ಕೆಲಸ ಅಥವಾ ಮುಂದಿನ ದಿನಗಳಲ್ಲಿ ಈ ರೀತಿಯಾಗಿ ಬರುತ್ತಾ ಅನ್ನುವಂಥದ್ದು ದೊಡ್ಡ ಪ್ರಶ್ನೆ ಸರ್. ಈಗ ನೋಡಿ ಸರ್, ನಾನು ತಿಳ್ಕೊಳ್ಳಿ, ನಾನು DK ಶಿವಕುಮಾರ್, ಅಯ್ಯ ಏನು ಚೆಕ್ ಮಾಡ್ತೀಯ, ಅಲ್ಲಿ ನಂಗೆ ಮೀಟಿಂಗ್ ಇದೆ ಹೋಗ್ಬೇಕಂತಂದಾಗ ಕ್ಯಾನ್ ಐ ಟೇಕ್ ಆನ್, ಫಾರ್ ಎಕ್ಸಾಂಪಲ್ ಹೇಳ್ತೆ DK ಶಿವಕುಮಾರ್, ಇಲ್ಲಿಲ್ಲ ಸರ್ ನಾವು ಚೆಕ್ ಮಾಡಲೇಬೇಕು ಅಂತ ಟೇಕ್ ಆಫ್ ಮಾಡ್ತಿದ್ದ. ಇಂಥದ್ದು ಯಾರು ಪ್ರೈವೇಟ್ ಪೈಲಟ್ಸ್, ದೇ ಆರ್ ನಾಟ್ ಗೌರ್ಮೆಂಟ್ ಎಂಪ್ಲಾಯೀಸ್, ಆರ್ ದೇ ಆರ್ ನಾಟ್ ಬಿನ್ ಮಾಡರೇಟೆಡ್ ಬೈ ಗೌರ್ಮೆಂಟ್ ಆಫ್ ಇಂಡಿಯಾ ಆರ್ ಮಿನಿಸ್ಟರ್ ಆಫ್ ಸಿವಿಲ್ ಏವಿಯೇಷನ್. ಇಂಥದ್ದು ನೀವು ಹೇಳಲಿಕ್ಕೆ ಸುಲಭ ಇದೆ. ಇವತ್ತು ಆಕ್ಸಿಡೆಂಟ್ ಆಗಿದೆ, ಪಾಪ ನಿಮ್ಮ ರಿಪೋರ್ಟರ್ ನನ್ನ ಮನೆಗೆ ಬಂದಿದ್ದಾನೆ, ನಾನು ಬೈಟ್ ಕೊಡ್ತಾ ಇದ್ದಾನೆ, ನೀವು ಜನರಿಗೆ ತೋರಿಸ್ತಾ ಇದ್ದೀರಾ. 2 ದಿವಸ ಆದ್ಕೊಳ್ಳೆ ಜನರೆಲ್ಲ ಮರ್ತು ಹೋಗ್ತಾರೆ, ಮತ್ತೆ ಯಾವಾಗಾದ್ರೂ ಒಮ್ಮೆ ಆಕ್ಸಿಡೆಂಟ್ ಆಗ್ತದೆ, ಮತ್ತೆ ಅದೇ ಕಹಾನಿ ಅದೇ ರಿಪೀಟ್ ಆಗ್ತದೆ. ಇದಕ್ಕೆ ಏನಾದರೂ ರೂಲ್ಸ್ ರೆಗ್ಯುಲೇಷನ್ VVIP ಏರ್ಕ್ರಾಫ್ಟ್ಗಳಿಗೆ ಬೇಕು. ಅಂಥ ಸ್ಟ್ರಿಂಜೆಂಟ್ ರೂಲ್ ಗೌರ್ಮೆಂಟ್ ಆಫ್ ಇಂಡಿಯಾ ಹತ್ರ ಇಲ್ಲ, ಕರ್ನಾಟಕ ಸರ್ಕಾರ ಹತ್ರನೂ ಇಲ್ಲ. ಹಿಂಗಿದ್ದಾಗ ಇಂಥ ಆಕ್ಸಿಡೆಂಟ್ಗಳಾದಾಗ ಜೀವಿತ ಹಾನಿ ಆಗಿದೆ, ನನ್ನ ಕಂಬನಿ ಇದೆ, ನಾನು ದುಃಖ ವ್ಯಕ್ತಪಡಿಸ್ತೇನೆ. ಆದರೆ ಒಂದು ಸಿಚುವೇಶನ್ ಅರ್ಥ ಮಾಡ್ಕೊಳ್ಳಿ ಸರ್, ಇದೇ ನಾನು ಮಂಜುನಾಥ್ ನಗರ್ ಹುಬ್ಬಳ್ಳಿಯಲ್ಲಿರೋದು, ನನ್ನ ಮನೆ ಹತ್ರನೇ ಏರ್ಪೋರ್ಟ್ ಇದೆ. ಇದೇ ಏರ್ಕ್ರಾಫ್ಟ್ ಲ್ಯಾಂಡಿಂಗ್ ಮಂಜುನಾಥ್ ನಗರದಲ್ಲಿ ಆಗಿದ್ರೆ ಯಾವ ಪ್ರಮಾಣದ ಹಾನಿ ಮಂಜುನಾಥ್ ನಗರ್ಗೆ ಆಗ್ತಿತ್ತು, ಅದರಲ್ಲಿ ಎಷ್ಟು ಜನ ನಾವು ವಸತಿ ಮಾಡ್ತಾ ಇದ್ದ ಅಂತ 1500-1800 ಜನನೂ ಕೂಡ ತೀರ್ ಹೋಗ್ತಿದ್ರು. ಅದರ ಸಲುವಾಗಿ ದೇರ್ ಶುಡ್ ಬಿ ಸಮ್ ಲಾಸ್ ಆಫ್ ದ ಲ್ಯಾಂಡ್ ವೇರ್ ಇನ್ ಸಚ್ ಏರ್ಕ್ರಾಫ್ಟ್ಸ್ ಆರ್ ಟು ಬಿ ಅವಾಯ್ಡೆಡ್ ಟು ಫ್ಲೈ ಅಂತ ನಂಗೆ ಅನಿಸ್ತದೆ ಸರ್. ಖಂಡಿತ ಸರ್, ಖಂಡಿತ ಆ ಥರದ ಒಂದು ರೂಲ್ಸ್ ಖಂಡಿತವಾಗ್ಲೂ ಬರಬೇಕು. ಈಗ ಮತ್ತೊಂದು ಕಡೆ ಸರ್, ನೀವು ಹೇಳ್ತಾ ಇದ್ರಿ ಅಜಿತ್ ಪವಾರ್ ಅವ್ರನ್ನ ಅನೇಕ ಬಾರಿ ನಾನು ಭೇಟಿ ಮಾಡಿದ್ದೀನಿ ಅಂತ. ಈಗ ಅವರ ಬಗ್ಗೆ ನಾವು ಮಾತಾಡೋ ಹಾಗಿದ್ರೆ ಯಾವ ರೀತಿಯಾದಂಥ ಒಂದು ವ್ಯಕ್ತಿತ್ವ ಆ್ಯಂಡ್ ಜನರ ಒಟ್ಟಿಗೆ ಬೆರಿತಾ ಇದ್ದಂಥ ಜೀವ ಅದು. ಬಟ್ ಇದರ ಹೊರತಾಗಿನೂ ತುಂಬ ಲೈಟಾಗಿ ಕಾಮಿಡಿ ಮಾಡಿಕೊಂಡು ಖುಷಿಯಾಗಿ ಈ ರೀತಿಯಾಗಿದ್ದಂಥ ವ್ಯಕ್ತಿತ್ವನ, ಅಥವಾ ತುಂಬ ಸ್ಟ್ರಿಕ್ಟ್ ಆಗಿ ಆಗಲೇ ಹೇಳ್ತಾ ಇದ್ರಿ ನೇರ ನಡೆ ನೇರ ನುಡಿ ಅಂತ. ಸೊ ಇದರ ಹೊರತಾಗಿ ಕೂಡ ಅವರ ಒಂದು ಆಪ್ತ ಸರ್ಕಲ್ ಏನಿತ್ತು ಅವ್ರ ಜೊತೆಗೆ ತುಂಬ ಲೈಟಾಗಿ ಅವರು ಬೆರಿತಾ ಇದ್ರ ಅಂತ. ನೋಡಿ, ಅಜಿತ್ ಪವಾರ್ ಈಸ್ ಎ ಸಚ್ ಎ ಪರ್ಸನ್. ಒಮ್ಮೆ ಒಂದು 10 ವರ್ಷ 12 ವರ್ಷಗಳ ಹಿಂದೆ ಒಂದು ಡ್ಯಾಮ್ನಲ್ಲಿ ನೀರು ಇದ್ದಿದ್ದಿಲ್ಲ. ಆವಾಗ ಜನರು ಪ್ರಶ್ನೆ ಕೇಳಿದಾಗ ಅವ್ರು ಏನೋ ಬೇರೆ ಉತ್ತರ ಕೊಟ್ಟಿದ್ರು. ಇದು ಕ್ಯಾಮ್ರಾ ಮುಂದೆ ನಂಗೆ ಹೇಳಲಿಕ್ಕೆ ಆಗಲ್ಲ, ಅದು ನಿಮ್ಮ ಆರ್ಚಿವ್ನಲ್ಲಿ ಇದೆ. ಆ ಥರ ಒಳ್ಳೆ ವಿನೋದ ಸ್ವಭಾವದ ಬುದ್ಧಿಯವರು. ಆದರೆ ಯಾರೂ ಕೂಡ ಅವ್ರ ಹತ್ರ ಹೆಲ್ಪ್ ತಗೊಂಡು ಹೋದಾಗ, ನಂದೇ ಒಂದು ಸಕ್ಕರೆ ಕಾರ್ಖಾನೆದು ಒಂದು ಕೇಸ್ ಇತ್ತು ನಮ್ಮ ಫ್ರೆಂಡಿಂದು, ಅದು ತಗೊಂಡು ಹೋದಾಗ ಇಲ್ಲಪ್ಪ ಇದು ಮಾಡ್ಲಿಕ್ಕೆ ಆಗಲ್ಲ, ಇದು ರೂಲ್ಸ್ನಲ್ಲೇ ಬರಲ್ಲ ಅಂತ ನನ್ನ ಪರಿಚಯ ಇದ್ರು ಕೂಡ ಮುಖದ ಮೇಲೆ ನಂಗೆ ಹೇಳಿದ್ರು ಅವರು. ಒಂದು ದೌಲತ್ ಶುಗರ್ ಫ್ಯಾಕ್ಟ್ರಿ ಅಂತ ಚಂದಗಢ ಹತ್ರ ಇದೆ, ಅದು ನನ್ನ ಫ್ರೆಂಡ್ ಅವರು, ಅಲ್ಲಿ ಚಂದಗಢ MLA ಅವರು ರಾಜೇಶ್ ಪಾಟೀಲ್ ಅಂತ. ಈಗ ರಾಜೇಶ್ ಪಾಟೀಲು ಪಾಪ ಬೆಳಿಗ್ಗೆ ನಂಗೆ ಫೋನ್ ಮಾಡಿ ತಿಳಿಸಿದ್ರು, ದಾದಾ ಬಾರ್ಲೆ ಅಂತ ಉಜ್ವಾಹಾತ್ ಟುಟ್ಲಾ ಅಂತಂದರೆ ದಾದಾ ತೀರ್ಕೊಂಡ್ರು, ನನ್ನ ಬಲಗೈ ಕಟ್ಟಾಯಿತು ಅಂಥೇಳಿ ತುಂಬ ಆತ್ತ ಅವನು. ಆಮೇಲೆ ಎಲ್ರಿಗೂ ಹಚ್ಕೊಂಡವರು. ಮುಷ್ರಿಫ್ ಅಂತ ಕೊಲ್ಹಾಪುರದೊಬ್ಬರು MLA ಇದ್ದಾರೆ, ಅವರು ಇವತ್ತು TV ಮುಂದೆ ಅವರು ಘೋರ ವೈರಿಯಾದ ಸಂಜಯ್ ರಾವುತ್ ಇವತ್ತು ಸ್ಟೇಟ್ಮೆಂಟ್ ಕೊಟ್ಟಿನೋದ್ರೆ ಕಣ್ಣಂಚಿನಲ್ಲಿ ಅವ್ರಿಗೂ ಕೂಡ ನೀರಿತ್ತು. ಆದರೆ ಅಜಿತ್ ಪವಾರಿನ ಪಾಲಿಟಿಕ್ಸ್ ಇಟ್ ಈಸ್ ಬಿಯಾಂಡ್ ಎಕ್ಸ್ಪ್ಲನೇಷನ್. ಯಾಕೆ ಹೇಳ್ತಾರೆ ಅಂತಂದರೆ, ಅಜಿತ್ ಪವಾರ್ ಹ್ಯಾಸ್ ಗಾಟ್ ಹಿಸ್ ಓನ್ set of people who were controlling the entire NCP party.
ಆದರೆ ಮರಾಠವಾಡ ರೀಜನ್ದಲ್ಲಿ ಪುಣೆ, ಪಿಂಪ್ರಿ, ಚಿಂಚವಡ್ ಈ ಭಾಗದಲ್ಲಿ ಅಜಿತ್ ಪವಾರ್ ಅವರು ಇರುವ ಏನು ಸ್ವಾಮಿನಿಷ್ಠೆ ಜನರಿದೆ, ಇವತ್ತು ಜನ ಅಳೋದು ನೋಡಿದರೆ ಯಾರೋ ತಮ್ಮ ಕುಟುಂಬದ ಒಬ್ಬ ಸದಸ್ಯರೇ ತಿರ್ಕೊಂಡಾರೆ ಆ ಥರ ಅವರು ದುಃಖನ ವ್ಯಕ್ತಪಡಿಸ್ತಾರೆ. ಅದರಿಂದ ಒಂದೇ ಕಾರಣ ಅಂತಂದರೆ ಅಜಿತ್ ಪವಾರ್ ಅವರ ಹೆಲ್ಪ್ ಮಾಡುವ ಸ್ವಭಾವ. ಫಾರ್ ಎಕ್ಸಾಂಪಲ್ ನಿಮಗೆ ಹೇಳ್ತೀನಿ, 2 ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಸಲುವಾಗಿ ಅವರು ಅಪ್ಲೈ ಮಾಡಿದ್ರು, ಅದು ಸಿಸ್ಟಮ್ನಲ್ಲಿ ಬರ್ತಾ ಇದ್ದಿದ್ದಿಲ್ಲ. ಯಾವುದೋ ಒಂದು ಶುಗರ್ ಫ್ಯಾಕ್ಟ್ರಿ ಓನರಿಗೆ ನನ್ನ ಕಣ್ಣು ಮುಂದೆನೇ ಆಗಿದ್ದು घटने ह्यांना पैशाची आवश्यकता आहे, तुम्ही त्यांना मदत केली पाहिजे, नंतर काय होतं ते बघूया ಅಂತ ಮರಾಠಿಯಲ್ಲಿ. ನನಗೆ ಇವ್ರಿಗೆ ದುಡ್ಡಿನ ಅವಶ್ಯಕತೆ ಇದೆ, ನಿಮ್ಗೆ ಏನಾದರೂ ಇದ್ದರೆ ನಾ ಆಮೇಲೆ ನೋಡ್ಕೋತೀನಿ, ನೀವು ಮಾಡಬೇಕಂತ. ಹೀಗೆ ಅವರು ದ್ವಾರಕ್ಕೆ ಬಂದ ಯಾವ ವ್ಯಕ್ತಿಯೂ ಕೂಡ. ಆದರೆ ಕೆಲವೊಂದು ವಿಷಯಗಳು ಅವ್ರು ಇಷ್ಟು ಸ್ಟ್ರಿಕ್ಟ್ ಆಗಿದ್ರು ಅಂತಂದರೆ ಅವರು ಮಾಡೋದಿಲ್ಲ ಅಂದರೆ ಮಾಡುತ್ತಿದ್ದಿಲ್ಲ, ಮತ್ತು 7 ಪ್ರಯತ್ನ ಮಾಡಿದ್ರು ಕೂಡ ಆಗ್ತಿದ್ದಿಲ್ಲ. ಆ ಥರ ಕಾನ್ಸ್ಟಿಟ್ಯೂಷನರಿ ಬೈಂಡೆಡ್ ಪರ್ಸನ್ ಅವರು. ಅನೇಕ ಕಾಂಟ್ರವರ್ಸಿ ಕೂಡ ಅವ್ರ ಜೊತೆ ಆಗಿದ್ದು, ಅದರ ಇನ್ವೆಸ್ಟಿಗೇಷನು ಕೂಡ ಆಗಿತ್ತು. ಅವರು ಶರದ್ ಪವಾರು, ಸುಪ್ರಿಯಾ ಸುಳೆ ಈಗ ಒಂದಾಗಿದ್ದರು, ಒಂಥರ ಆನಂದದ ವಾತಾವರಣ ಇತ್ತು. ಅವರ ಮನೆಯವರು ಬಾರಾಮತಿಯಿಂದ MP ಆಗಿ ಆರಿಸು ಕೂಡ ಬಂದಿದ್ದರು. ಆದರೆ ಆ ಸಂಸಾರಕ್ಕೆ ಒಂದು ದೊಡ್ಡ ಕಪ್ಪು ಚುಕ್ಕೆ ಬಿದ್ದಂಗಾಗಿದೆ. ಆದರೆ ಅಜಿತ್ ಪವಾರ್, ವಿ ಹ್ಯಾವ್ ಲಾಸ್ಟ್ ಎ ಸ್ಟಾಂಚ್ ಪೊಲಿಟಿಷಿಯನ್ ಆ್ಯಂಡ್ ಸ್ಟೇಟ್ಮೆಂಟ್ ಆಫ್ ಮಹಾರಾಷ್ಟ್ರ ಪಾಲಿಟಿಕ್ಸ್ ಅಂತ ಹೇಳ್ಬೋದು ಸರ್. ಹಾಂ ಸರ್, ಅಂದರೆ ನೀವು ಹೇಳ್ತಿದ್ರಲ್ಲ ಸರ್, ಈ ರೀತಿಯಾಗಿ ಒಂದಾಗಿದ್ರು ಅಂದರೆ ಆ ಸ್ಪ್ಲಿಟ್ ಏನಾಗಿತ್ತು ರಾಜಕೀಯವಾಗಿ, ವೈಯಕ್ತಿಕವಾಗಿ ಅದು ಮತ್ತೆ ಕೂಡ್ಕೊಂಡಿತ್ತು, ಎಲ್ಲರೂ ಚೆನ್ನಾಗಿದ್ರು ಅಂತ. ಬಹುಶಃ ಚೆನ್ನಾಗಿದ್ದರೆ ಇವತ್ತು ಇಡೀ ಮಹಾರಾಷ್ಟ್ರ ನಗ್ತಾ ಇತ್ತೇನೋ. ಆದರೆ ಆ ಒಂದು ಖರಿ ಛಾಯೆ ಬಿದ್ದು ಇವ್ರ ಮೇಲೆ ಇವತ್ತು ದುರಂತ ಅಂತ್ಯವನ್ನು ಕಂಡಿರುವಂಥದ್ದು. ಹೇಳಿ ಸರ್, ಈಗ ನೀವು ಆ ಸ್ಪ್ಲಿಟ್ ಆದಂತಹ ಸಂದರ್ಭದಲ್ಲಿ ಅವ್ರ ಜೊತೆಗಿದ್ರ, ಆ ಒಂದು ಸಂದರ್ಭದಲ್ಲಿ ಅವರ ಮನಸ್ಥಿತಿ ಹೆಂಗಿತ್ತು? ಅಂದರೆ ಶರದ್ ಪವಾರ್ ಅವರ ಜೊತೆ ಇದ್ದಂಥ ಒಡನಾಟವನ್ನು ಸ್ಪ್ಲಿಟ್ ಮಾಡಿಕೊಂಡು ರಾಜಕೀಯವಾಗಿ ಸಪ್ರೇಟ್ ಆಗ್ತಾರೆ. ಸೊ ಆಗ ಅವರ ಮೈಂಡ್ ಸೆಟ್ ಹೆಂಗಿತ್ತು ಸರ್? ಅಂದರೆ ನಾನು ಸಾಧಿಸೇ ತೋರಿಸ್ತೀನಿ ಈ ರೀತಿ ಇತ್ತಾ, ಅಥವಾ ಹಿಂಗೆ ಮಾಡಬಾರ್ದಾಗಿತ್ತು ಅನ್ನುವಂಥ ಒಂದು ಚಿಕ್ಕ ಅಳುಕಿತ್ತ ಅವರಲ್ಲಿ ಅಂತ? ಇಲ್ಲ ಸರ್, ಬೇಸಿಕಲಿ ಅಜಿತ್ ಪವಾರ್ ಇಸ್ ಎ ಪರ್ಸನ್ ಹೂ ಈಸ್ ಕಾಂಗ್ರೆಸ್ ಹೇಟರ್. ಅಂದರೆ ಕಾಂಗ್ರೆಸ್ಸನ್ನು ಅವರು ಒಪ್ತಾ ಇದ್ದಿದ್ದಿಲ್ಲ. ಯಾಕಂದರೆ ಶರದ್ ಪವಾರ್ ಅವ್ರಿಗೆ ಕಾಂಗ್ರೆಸ್ ಕೊಟ್ಟ ಟ್ರೀಟ್ಮೆಂಟ್ ಏನಿತ್ತು, ನಾವು ಇತಿಹಾಸದಲ್ಲಿ ಹೋದಾಗ ಶರದ್ ಪವಾರ್ ಯಾವ ಮನಸ್ಥಿತಿಯಲ್ಲಿ NCPಯನ್ನು ಸ್ಥಾಪನೆ ಮಾಡಿದ್ರು, ಆ ನಂತರ ಮಹಾರಾಷ್ಟ್ರ ವಿಕಾಸ್ ಆಘಾಡಿ ಅಂತ ಏನಾಯ್ತು, MVA ಏನಾಯ್ತು, ಆವಾಗ ಏನು ಠಾಕರೆ ಅವರು ಮುಖ್ಯಮಂತ್ರಿ ಆದರು. ಅದ್ರ ಜೊತೆಗೆ ಶರದ್ ಪವಾರು ಕೂಡ ಸಂಜಯ್ ರಾವುತನ ಬೆಲೆಗೆ ಬಿದ್ದು ಅದು ಆ ಶಿಟ್ಟು ಅಜಿತ್ ಪವಾರ್ ಅವ್ರಿಗೆ ಇತ್ತು. ಯಾಕಂದರೆ ಅಜಿತ್ ಪವಾರ್ ಅವ್ರಿಗೆ ಕಡೆಗಣಿಸಲಾಗಿತ್ತು. ಆ ಶಿಟ್ಟು ಅವ್ರ ಜೊತೆ ಇದ್ದಾಗ ಏಕನಾಥ್ ಶಿಂದೆ ಯಾವಾಗ ಸ್ಪ್ಲಿಟ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ, ಅದಕ್ಕಿಂತ ಮುಂಚೆನೇ ಅಜಿತ್ ಪವಾರು ದೇವೇಂದ್ರ ಫಡ್ನವೀಸ್ ಅವ್ರ ಜೊತೆ ಹೋಗಿ ಕೋಶ್ಯಾರಿ ಅಂತ ರಾಜ್ಯಪಾಲರಿದ್ದರು. ಆ ಕೋಶ್ಯಾರಿ ರಾಜ್ಯಪಾಲರಿದ್ದಾಗ ಬೆಳಗಿನ ಜಾವ 5:15 ಶರದ್ ಪವಾರ್ಗೂ ಗೊತ್ತಿಲ್ಲ, ಸುಪ್ರಿಯಾ ಸುಲೆಗೂ ಗೊತ್ತಿಲ್ಲ, NCPಯ ಬಹುತೇಕ ರಾಜಕಾರಣಿಗಳಿಗೆ ಅಜಿತ್ ಪವಾರ್ ಅವ್ರ ನಡೆ ಗೊತ್ತಿದ್ದಿಲ್ಲ. ಅಂತ ವೆರಿ ನಿಷ್ಠೂರ ಪೊಲಿಟಿಷಿಯನ್ ಅವರು. ಅದಾದ ನಂತರ ಯಾವಾಗ ಇವರು ಬೇರೆ ಆದರು, ಆವಾಗ ಉದ್ಧವ್ ಠಾಕ್ರೆನೂ ಕೂಡ ಏನೇನೋ ಇವ್ರ ಬಗ್ಗೆ ಮಾತಾಡಿದರು, ಸಂಜಯ್ ರಾವುತ್ ಮಾತಾಡಿದರು, ಕಾಂಗ್ರೆಸ್ ಪಕ್ಷದ ಅಲ್ಲಿಯ ಲೀಡರ್ಗಳು ಮಾತಾಡಿದರು. ಆದರೂ ಕೂಡ ಎದಕ್ಕೂ ಕೂಡ ತಲೆ ಕೆಡಿಸ್ಕೊತಾ ಇದ್ದಿದ್ದಿಲ್ಲ. ಅವರು ಅವ್ರ ಕೆಲಸಕ್ಕೆ ಮಾತ್ರ ಸೀಮಿತ ಇರ್ತಿದ್ರು. ಅಜಿತ್ ಪವಾರ್ ವಾಸ್ ಸಚ್ ಎ ಪರ್ಸನ್ ಹೂ ನೆವರ್ ಗಿವ್ಸ್ ರಿಪ್ಲೈ ಟು ದೇರ್ ಅಪೋನೆಂಟ್ಸ್. ಇದು ಅವ್ರದ್ದು ಪೊಲಿಟಿಕಲಿ ಭಾಳ ಚತುರ ನಡೆ ಇತ್ತು ಸರ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.